ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಇವತ್ತಿನ ನೋಡ್ರಿ ಅರ್ಲಿ ಮಾರ್ನಿಂಗ್ ನಾನು ನನ್ನ ಕುಕ್ಕಿಂಗ್ ರೂಟೀನನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ. ಲಂಚ್ ಬಾಕ್ಸ್ ರೂಟೀನ್ ಅಂದರೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋದ್ರಿಂದ ಹಿಡ್ಕೊಂಡು ಆಫೀಸ್ಗೆ ಹೋಗೋರಿಗೆ ಆಫೀಸ್ ಕಳಿಸೋದು, ಸ್ಕೂಲ್ಗೆ ಹೋಗೋರನ್ನ ಸ್ಕೂಲಿಗೆ ಕಳಿಸೋದು ಮಕ್ಕಳನ್ನ, ಅಲ್ಲಿವರೆಗೂ ನನ್ನ ವ್ಲಾಗ್ ಇರ್ತೈತಿ. ಇವತ್ತು ಬೆಳಗ್ಗೆ ಇವಾಗ ಟೈಮ್ ಆಗೈತಿ 5:30ಇಂದ ಹಿಡ್ಕೊಂಡು 9:30ವರೆಗೂ ಇದು ಬ್ಯುಸಿ ಸ್ಕೆಡ್ಯೂಲ್. ಇದನ್ನು ನಾನು ಶೇರ್ ಮಾಡ್ಕೊಳತ್ತೀನಿ ನೋಡಿರಿ. ಬೆಳಗ್ಗೆ ಎದ್ದ ತಕ್ಷಣ ನೋಡಿರಿ, ಹಿಂದಿನ ದಿನ ರಾತ್ರಿ ಕ್ಲೀನಾಗಿ ವಾಶ್ ಮಾಡಿಟ್ಟಂಥ ಪಾತ್ರೆಗಳೇನಿರ್ತಾವಲ್ಲ ಸಿಂಕ್ ಹತ್ರ ಸ್ಟ್ಯಾಂಡ್ ಒಳಗೆ, ಆ ಸ್ಟ್ಯಾಂಡ್ ಒಳಗಿರುವಂಥ ಪಾತ್ರೆಗಳನ್ನೆಲ್ಲವನ್ನು ಪಾತ್ರೆ ಸ್ಟ್ಯಾಂಡಿಗೆ ಜೋಡಿಸ್ಕೊತೀನಿ. ಅದಕ್ಕಿಂತ ಮುಂಚೆ ನಾನು ಎದ್ದ ತಕ್ಷಣ ಕ್ಲೀನಾಗಿ ಮನೆಯೆಲ್ಲ ಒರೆಸ್ಕೊತೀನಿ. ಒರೆಸ್ಕೊಂಡಾದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ಆಮೇಲೆ ಅಡುಗೆ ಮನೆಗೆ ಬರ್ತೀನಿ. ಬಂದ ತಕ್ಷಣ ಹಾಲು ಬಿಸಿ ಇಟ್ಟು ಪಾತ್ರೆಗೆಲ್ಲ ಜೋಡಿಸ್ಕೊತೀನಿ. ಅದಾದಮೇಲೆ ಫಸ್ಟಿಗೆ ನಾನು ಮಾಡುವಂಥ ಅಡುಗೆ ಏನಂದ್ರೆ ರೈಸ್ಗೆ ಇಡ್ತೀನಿ. ಎದ್ದ ತಕ್ಷಣ ನಾನು ಮಾಡುವಂಥ ಕೆಲಸ ಅಂದರೆ ರೈಸ್ಗೆ ಇಟ್ಬಿಡ್ತೀನಿ. ಅನ್ನ ಮಾಡೋಕೆ ಇಡ್ತೀನಿ. ಯಾಕಂದರೆ ಬಾಕ್ಸಿಗೆ ಎಲ್ಲ ಚಪಾತಿ, ರೊಟ್ಟಿ, ಪಲ್ಯ, ಅನ್ನ, ಸಾಂಬಾರೆಲ್ಲ ಕಟ್ಟಬೇಕಲ್ಲ, ಅದಕ್ಕಾಗಿ ಮೊದಲಿಗೆ ಅನ್ನಕ್ಕೆ ಇಟ್ಬಿಡ್ತೀನಿ. ಅನ್ನ ಅದಾದಮೇಲೆ ಒಂದೊಂದಾಗಿ ಮಾಡ್ಕೋಬೋದು. ಹಾಲು ಬಿಸಿಯಾಗಿ ಹಾಲು ಆಫ್ ಮಾಡಿ ಆದಮೇಲೆ ಮತ್ತೆ ಪಲ್ಯಗಳನ್ನೆಲ್ಲ ಮಾಡ್ಕೋಬೋದು. ಇವಾಗ ನೋಡಿರಿ, ಚಪಾತಿ ಮಾಡಬೇಕು, ರೊಟ್ಟಿ ಮಾಡಬೇಕು ಅನ್ನೋ ಕನ್ಫ್ಯೂಷನ್, ನಾನು ಹಿಂದಿನ ದಿನ ಏನು ಮಾಡ್ಬೇಕು ನಾಳೆ ಅನ್ನೋದನ್ನು ಡಿಸೈಡ್ ಮಾಡಿಬಿಟ್ಟಿರ್ತೀನಿ. ಅದಕ್ಕೆ ಯಾವುದೇ ಕನ್ಫ್ಯೂಷನ್ ಇರೋಂಗಿಲ್ಲ. ನೀವು ಹಂಗೆ ಮಾಡಿರಿ, ಪ್ಲ್ಯಾನಿಂಗ್ ಮಾಡ್ಕೊಂಡು ಕೆಲಸ ಮಾಡಿದರೆ ಈಸಿ ಆಗ್ತೈತಿ ಕೆಲಸ. ಬೆಳಗ್ಗೆ ಗಡಿಬಿಡಿ ಒಳಗೆ ಅದು ಏನು ಮಾಡ್ಬೇಕಂತಂದು ಅರ್ಥ ಆಗಂಗಿಲ್ಲ. ಅದಕ್ಕೆ ಹಿಂದಿನ ದಿನ ನಾಳೆ ಏನು ಮಾಡ್ಬೇಕು ಅನ್ನೋದನ್ನು ಯೋಚನೆ ಮಾಡಿ ಮಲ್ಕೋರಿ, ಆವಾಗ ಈಸಿಯಾಗಿ ಮಾಡ್ಬೋದು. ಆಮೇಲೆ ನಾನು ಯಾವುದೇ ಕಾರಣಕ್ಕೂ ಹಿಂದಿನ ದಿನ ರಾತ್ರಿ ಚಪಾತಿ ಹಿಟ್ಟನ್ನು ನಾದಿ ಫ್ರಿಜ್ ಒಳಗೆ ಇಡೋಂಗಿಲ್ಲ. ನಾನು ಚಪಾತಿ ಹಿಟ್ಟನ್ನು ಫ್ರಿಜ್ ಒಳಗೆ ಇಟ್ಟು ಬಳಸೋಂಗಿಲ್ಲ. ಡೇ ಟೈಮ್ ಒಳಗೆ ನಾನೇನಾದರೂ ಹಿಟ್ಟು ನಾದಿದ್ನಂದ್ರೆ ಒಂದು ವೇಳೆ ಅದೇನಾದರೂ ಮಿಕ್ಕಿತ್ತಂದ್ರೆ ರಾತ್ರಿ ಮಾಡ್ಕೊಳ್ಳೋಣ ಅಂಥೇಳಿ ಇಡ್ತೀನಿ ಅಷ್ಟೇ. ಆದರೆ ಹಿಂದಿನ ದಿನ ರಾತ್ರಿನ ಹಿಟ್ಟು ನಾದಿ ಫ್ರಿಜ್ ಒಳಗಿಟ್ಟು ಬೆಳಗ್ಗೆ ಈಸಿ ಆಗಲಿ ಅಂಥೇಳಿ ಆ ಥರ ನಾದಿ ಇಡೋಂಗಿಲ್ಲ. ಇವಾಗ ಚಪಾತಿ ಮಾಡಕತ್ತೀನಿ. ಅದಕ್ಕೆ ಹಿಟ್ಟು ತೊಗೊಂಡು ಹಿಟ್ಟು ರೆಡಿ ಮಾಡಬೇಕಲ್ಲ ಚಪಾತಿಗೆ, ಅದಕ್ಕೆ ಕಲಿಸ್ಕೊಳಕತ್ತೀನಿ. ಹಂಗೆ ನನಗೂ ಒಂದು ಡ್ರಿಂಕ್ ಬೇಕಲ್ಲ, ಮಾರ್ನಿಂಗ್ ಸ್ವಲ್ಪ ಬಿಸಿ ನೀರು ಇಟ್ಕೊಂಡೀನಿ, ಗ್ರೀನ್ ಟೀ ಕುಡೀನಿ ಅಂಥೇಳಿ. ಆ ಬಿಸಿನೀರು ಕಾಯುವಷ್ಟೊತ್ತಿಗೆ ನಾನು ಚಪಾತಿ ಹಿಟ್ಟನ್ನ ಫಟಾಫಟ್ ಅಂಥೇಳಿ ಕಲಿಸ್ಬಿಡ್ತೀನಿ. ಏನೊಂದು 10 ನಿಮಿಷ ಆಗೋದಿಲ್ಲ, ಒಂದು 5 ನಿಮಿಷದೊಳಗೆ ಆರಾಮಾಗಿ ಹಿಟ್ಟು ಕಲಿಸ್ಬಿಡ್ಬೋದು. ಆ ಹಿಟ್ಟು ಕಲಿಸಿಟ್ಟಾದ್ಮೇಲೆ ಪಲ್ಯ ಮಾಡ್ಕೊಬೋದು. ಅಷ್ಟರೊಳಗೆ ಆರಾಮಾಗಿ ನೆನಿತೈತಿ ಹಿಟ್ಟು, ಚೆಂದಾಗಿ ನೆನಿತೈತಿ, ಸಾಫ್ಟಾಗಿ ಫ್ರೆಶ್ ಆಗಿ ಚಪಾತಿ ಬರ್ತಾವೆ. ಅದನ್ನು ಬಿಟ್ಟು ಹಿಂದಿನ ದಿನನ ಚಪಾತಿ ಹಿಟ್ಟನ್ನ ಹಾಕ್ಕೊಂಡು ಫ್ರಿಜ್ ಒಳಗೆ ಇಟ್ಕೊಂಡ್ರೆ ನಮ್ಮ ಮನೆಯವರ ಆರೋಗ್ಯ, ನಮ್ಮ ಆರೋಗ್ಯ, ಮಕ್ಕಳ ಆರೋಗ್ಯ ಎಲ್ಲವನ್ನೂ ನಾವು ಹಾಳು ಮಾಡ್ದಂಗೆ ಆಕೈತಿ. ಆ ಥರ ಮಾಡಬೇಡ್ರಿ ಯಾರು. ದಯವಿಟ್ಟು ಫ್ರಿಜ್ ಒಳಗೆ ಹಿಂದಿನ ದಿನನ ರಾತ್ರಿ ಚಪಾತಿ ಹಿಟ್ಟು ನಾದಿ ಇಟ್ಟು ಆಮೇಲೆ ಬಳಸ್ತೀನಿ ಅಂದರೆ ಅದು ಫ್ರೆಶ್ನೆಸ್ ಎಲ್ಲ ಕಳ್ಕೊಂಡ್ಬಿಟ್ಟಿರ್ತೈತಿ, ಅದರೊಳಗಿರುವಂಥ ವಿಟಮಿನ್ಸ್ ಎಲ್ಲ ಹೋಗ್ಬಿಟ್ಟಿರ್ತೈತಿ. ಸೊ ಅದಕ್ಕಾಗಿ ನೀವು ಆದಷ್ಟು ಇದೇ ಥರ ಫ್ರೆಶ್ ಆಗಿ ಹಿಟ್ಟು ನಾದಿ ಚಪಾತಿ ಮಾಡೋದನ್ನು ರೂಢಿಸ್ಕೋರಿ. ಆಮೇಲೆ ಫ್ರಿಜ್ಜನ್ನು ಯಾವುದಕ್ಕೆ ಬಳಸಬೇಕೋ ಅದಕ್ಕೆ ಮಾತ್ರ ಬಳಸೋದನ್ನು ಅಭ್ಯಾಸ ಮಾಡ್ಕೊರಿ. ನೀವು ಫಿಕ್ಸ್ ಆಗಿಬಿಡ್ರಿ ಮೈಂಡ್ ಒಳಗೆ. ಸೊ ನೋಡಿರಿ, ಫ್ರೆಶ್ ಆಗಿ ತರಕಾರಿ ಇರಲಿ, ಒಂದು ಸ್ವಲ್ಪ 2 ಡೇಸ್ ಇರಲಿ ಅಂತ ಅನ್ನೋ ಕಾರಣಕ್ಕೆ, ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಫ್ರಿಜ್ ಯೂಸ್ ಮಾಡಿರಿ. ಅಥವಾ ಸೊಪ್ಪು ತರಕಾರಿ ಏನಾದರೂ ಇಟ್ಟಾಕ ಫ್ರೆಶ್ನೆಸ್ ನಾವು ಮಾಡುವವರೆಗೂ ಅಟ್ಲೀಸ್ಟ್ ಫ್ರೆಶ್ ಆಗಿರಲಿ ಅನ್ನೋ ಕಾರಣಕ್ಕೆ ಇಡ್ತೀವಿ ಅಷ್ಟೇ. ಅದನ್ನು ಬಿಟ್ಟು ಉಳ್ದಿದ್ದ ಪಲ್ಯ, ಉಳ್ದಿದ್ದ ಸಾರು, ಉಳ್ದಿದ್ದ ಅನ್ನ ಎಲ್ಲವನ್ನು ಹೋಗೋಗಿ ಫ್ರಿಜ್ ಒಳಗೆ ಜೋಡಿಸಿದ್ರೆ ನಮ್ಮ ಆರೋಗ್ಯ ಅಲ್ಲೇ ನಾವು ಹಾಳು ಮಾಡ್ಕೊಳಕತ್ತಂಗೆ ಅರ್ಥ. ಸೊ ಯಾವುದೂ ಪಲ್ಯಗಳನ್ನಾಗಲಿ, ರೈಸ್ ಆಗಲಿ, ಆಮೇಲೆ ಸಾಂಬಾರಾಗಲಿ ಅಥವಾ ಹಿಟ್ಟು ನಾದಿ ಇಡೋದಾಗಲಿ, ಇದು ಯಾವುದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ತಿನ್ನುವಂಥ ಪದಾರ್ಥಗಳನ್ನ ಯಾವುದನ್ನು ಫ್ರಿಜ್ ಒಳಗೆ ಇಡಬೇಡ್ರಿ ಅಂತ ನಾನು ಕೇಳ್ಕೊತೀನಿ. ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ಅವಾಗೇ ಖಾಲಿ ಮಾಡಿ ಪಾತ್ರೆಗಳನ್ನ ತೊಳೆದಿಟ್ಬಿಡ್ರಿ ಅಷ್ಟೇ. ಮತ್ತೇನಾದರೂ ಬೇಕಂದ್ರೆ ತಟ್ಟಂತ ಒಂದು 10 ನಿಮಿಷದಾಗೆಲ್ಲ ಮಾಡಿಬಿಡ್ಬೋದಲ್ಲ ಏನಾದರೂ ಬೇಕಂದ್ರೆ. ಸೊ ಇವಾಗ ನಾನು ನನ್ನ ಹೆಲ್ತಿ ಡ್ರಿಂಕನ್ನು ಕುಡ್ಕೊತ ಸ್ವಲ್ಪ ಬಿಸಿ ಇತ್ತು ಅದಕ್ಕೆ ಇಟ್ಟೆ. ಅಷ್ಟರೊಳಗೆ ತರಕಾರಿ ಆದರೂ ಕಟ್ ಮಾಡೋಣ ಅಂತೀರ ಫ್ರಿಜ್ಜಿಂದ ನಾನು ತರಕಾರಿ ತೊಗೊಂಡೆ. ಅಂದರೆ ಹೀರೆಕಾಯಿನ ಎಲ್ಲ ಕಟ್ ಮಾಡಿ ಸಿಪ್ಪೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಳಕತ್ತೀನಿ. ನೋಡ್ತಿರ್ಬೋದು, ಒಂದು 2 ಹೀರೆಕಾಯಿ ಇತ್ತು. ಹೀರೆಕಾಯಿನ ಯಾವಾಗಲೂ ಕಟ್ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ಒಂದು ಪೀಸನ್ನು ಬಾಯಾಗಿ ಇಟ್ಕೊಂಡು ಕಚ್ಚಿ ನೋಡಿರಿ. ಯಾಕಂದ್ರೆ ಕೆಲವೊಂದು ಹೀರೆಕಾಯಿನ ಫುಲ್ಲು ಕಹಿ ಇರ್ತಾವೆ. ಅದನ್ನೇನಾದರೂ ನಾವು ಪಲ್ಯ ಮಾಡಿಬಿಟ್ರೆ ಫುಲ್ಲು ಪಲ್ಯ ಎಲ್ಲ ವಿಷ ಆಗ್ತೈತಿ. ಇವಾಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಆಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ. ಹೀರೆಕಾಯಿ ನಾರ್ಮಲಾಗಿ ನೀವು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಮಾಡ್ಬೋದು, ಅಥವಾ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕೋಬೋದು. ಆಮೇಲೆ ಕೆಂಪು ಖಾರದ ಪುಡಿ ಹಾಕೋಬೋದು. ನಾನಿಲ್ಲೇ ಹಸಿಮೆಣಸಿನ್ಕಾಯಿ ಹಾಕಿ ಮಾಡಕತ್ತಿಲ್ಲ.
ನಾನು ಮಸಾಲ ಖಾರ ಮಾಡಿ ಇಟ್ಕೊಂಡಿದ್ನಲ್ಲ ಮಸಾಲ ಖಾರನ ಹಾಕ್ಕೊಳಕತ್ತೀನಿ. ಈ ಮಸಾಲ ಖಾರದ ರೆಸಿಪಿ ನಾನು ಆಲ್ರೆಡಿ ನಮ್ಮ ಚಾನಲ್ ಒಳಗೆ ಅಂದರೆ ಕುಕ್ಕಿಂಗ್ ಚಾನಲ್ ತನು ಸ್ವಯಂ ಅಡುಗೆ ಕುಕ್ಕಿಂಗ್ ಚಾನಲ್ ಒಳಗೆ ಶೇರ್ ಮಾಡ್ಕೊಂಡೀನಿ. ಅಲ್ಲಿ ನೀವೇನಾದರೂ ಈ ಮಸಾಲ ಖಾರ ನೋಡಿಲ್ಲ ಅಂದ್ರೆ ನೋಡಿರಿ. ಯಾರ್ಯಾರು ನಮ್ಮ ಚಾನಲ್ನ ವಿಸಿಟ್ ಮಾಡಿಲ್ಲ ನೋಡಿರಿ, ತನು ಸ್ವಯಂ ಅಡುಗೆ ಇಲ್ಲಿ ಸೈಡ್ಗೆ ಹಾಕ್ತಿರ್ತೀನಿ ನೇಮ್ ಅಥವಾ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ಚಾನಲ್ದು. ನೋಡಿರಿ, ಈರುಳ್ಳಿ ಚೆಂದಾಗಿ ಫ್ರೈ ಆದಮೇಲೆ ಖಾರ ಹಾಕಿದೆ. ಖಾರ ಚೆಂದಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಆಮೇಲೆ ಈ ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೊಳತ್ತೀನಿ, ಮಿಕ್ಸ್ ಮಾಡ್ಕೊಳತ್ತೀನಿ. ನೋಡಿರಿ, ಅಷ್ಟರೊಳಗೆ ಕುಕ್ಕರ್ನು ವಿಜಲ್ ಕೂಗ್ತು. ಇವಾಗ ರೈಸೂ ಆತ. ಎಷ್ಟು ಈಸಿ ಆಗ್ತೈತೆ. ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಏನು ಮಾಡಬೇಕು, ಟೈಮ್ ಸೇವ್ ಮಾಡೋಕೆ ಅನ್ನೋದು ಗೊತ್ತಿದ್ರೆ ಆರಾಮಾಗಿ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಒಳಗೆ ನೀವು ಅಡುಗೆ ಎಲ್ಲ ಮಾಡಿ ಮುಗಿಸ್ಬಿಡ್ಬೋದು. ಹೀರೆಕಾಯಿ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಳತ್ತೀನಿ. ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಂಡೇನೆ. ಆಮೇಲೆ ಹುಚ್ಚಳ ಪೌಡ್ರು ಇದು ಈಗ ಗೊತ್ತೇ ಐತೆ ನಿಮ್ಗೆ, ನಾನು ಪ್ರತಿ ಅಡುಗೆ ಒಳಗೂ ಪ್ರತಿ ಪಲ್ಯಕ್ಕೂ ನಾನು ಹುಚ್ಚಳ ಪುಡಿ ಅಥವಾ ಗುರಳ್ ಪುಡಿ ನಾನು ಬಳಸ್ತೀನಿ. ನೀವು ನಾನು ಆಲ್ರೆಡಿ ಈಗ ಕುಕ್ಕಿಂಗ್ ರೆಸಿಪೀಸ್ನ ಅಂದರೆ ಕುಕ್ಕಿಂಗ್ ವ್ಲಾಗ್ಸ್ನ ಭಾಳ ಶೇರ್ ಮಾಡ್ಕೊಳಕತ್ತೀನಿ. ಬೆಳಗ್ಗಿನ ಮಾರ್ನಿಂಗ್ ಕುಕ್ಕಿಂಗ್ ವ್ಲಾಗ್ಸನ್ನ ಅಲ್ಲಿ ನೀವು ನೋಡಿದ್ರೆ ನಿಮ್ಗೆ ಗೊತ್ತೇ ಇರ್ತೈತಿ. ಎಲ್ಲ ಪಲ್ಯಗಳಿಗೂ ನಾನು ಆಲ್ಮೋಸ್ಟ್ ಹುಚ್ಚಳ ಪುಡಿ ಹಾಕ್ತೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ನಾನು ಕಟ್ ಮಾಡುವಂಥ ಟೈಮ್ ಒಳಗೆ ಈರುಳ್ಳಿ ಟೊಮೆಟೊ ಅದೆಲ್ಲ ಕಟ್ ಮಾಡ್ತಿರ್ತೇನಲ್ಲ, ಕಟ್ಟಿಂಗ್ ಕೆಲಸ ಒಂದು ಸರಿಕೆ ಮುಗಿಸ್ಬಿಡ್ತೀನಿ. ಎರಡೆರಡು ಸರಿ ಕಟ್ ಮಾಡ್ಕೋತ ಕೂತ್ಕೊಳ್ಳೋಂಗಿಲ್ಲ. ಪಲ್ಯಕ್ಕೆ ಏನು ಕಟ್ ಮಾಡ್ತಿರ್ತೀನಲ್ಲ ಟಿಫಿನ್ಗೂ ಅದೇ ಟೈಮ್ನೊಳಗೆ ಕಟ್ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ಇಲ್ಲೇ ನಾನು ಹೀರೆಕಾಯಿ ಪಲ್ಯಕ್ಕೆ ತೊಗರಿಬೇಳೆನ ಒಂದು ಸ್ವಲ್ಪ ವಾಶ್ ಮಾಡ್ಕೊಂಡು ಒಂದು ಅರ್ಧ ಕಪ್ ಆಗೋಷ್ಟು ತೊಗರಿಬೇಳೆ ಅಥವಾ 3 ಟೇಬಲ್ ಸ್ಪೂನ್ ಆಗೋಷ್ಟು ತೊಗರಿಬೇಳೆನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಹಾಕ್ಕೊಂಡೇನೆ. ಅದಕ್ಕೆ ಹೀರೆಕಾಯಿ ಪಲ್ಯಕ್ಕೆ ಸ್ವಲ್ಪ ತೊಗರಿಬೇಳೆನ ಒಂದು ಸ್ವಲ್ಪ ವಾಶ್ ಮಾಡ್ಕೊಂಡು ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಕ್ಕೆ ಬಿಡ್ತೀನಿ. ಆಮೇಲೆ ಇನ್ನೊಂದು ಗ್ಯಾಸ್ ಸ್ಟವ್ ಮೇಲೆ ನಾನು ಒಂದು ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಚೆಂದಾಗಿ ಕಾದಾದ್ಮೇಲೆ 1 ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಅಂದರೆ ಶೇಂಗಾ, 1 ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕ್ಕೊಂಡೀನಿ. ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ರಿ. ನಾನೀಗ ಮಾಡ್ತಿರೋದು ಟಿಫಿನ್ಗೆ ಪ್ರಿಪೇರ್ ಮಾಡ್ಕೊಳತ್ತೀನಿ. ಏನು ಟಿಫಿನ್ ಮಾಡಬೇಕು ಅಂತಂದು ಅಂದರೆ ಇವತ್ತು ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅವಲಕ್ಕಿಗೆ ಪಲ್ಯ ಮಾಡ್ಕೊಳತ್ತೀನಿ. ಜಸ್ಟ್ ಅವಲಕ್ಕಿಗೆ ಮಾತ್ರ ಅಲ್ಲ, ನಾನು ಟಿಫಿನಿಗೆ ಸಾಂಬಾರು ಕಟ್ಟಂಗಿಲ್ಲ ರೈಸ್ ಜೊತೆಗೆ. ಅವಲಕ್ಕಿ ಒಗ್ಗರಣೆ ಮಾಡಿರ್ತೀನಲ್ಲ ಅದ ಪಲ್ಯವನ್ನು ಸ್ವಲ್ಪ ಉಳಿಸ್ಕೊಂಡು ಆ ಪಲ್ಯನ ರೈಸ್ಗೆ ಮಿಕ್ಸ್ ಮಾಡಿ ಚಿತ್ರಾನ್ನ ಮಾಡಿ ಕಟ್ತೀನಿ. ಅದಾದಮೇಲೆ ಪುಳಿಯೋಗರೆ ಒಂದ್ಸತಿ ಮಸಾಲ ರೈಸ್, ಈ ಥರ ಡೈಲಿ ಡಿಫ್ರೆಂಟ್ ಆಗಿರೋಂಥ ರೈಸ್ಗಳನ್ನ ಕಟ್ತೀನಿ ಬಾಕ್ಸಿಗೆ. ಸಾಂಬಾರು ಮಾಡೋಷ್ಟು ಟೈಮ್ ಇರೋಂಗಿಲ್ಲ. ಆಮೇಲೆ ಸಾಂಬಾರಿಂದ ತಿನ್ನೋಕೆ ಆರಿದ ತಣ್ಣಗಾಗಿರುವಂಥ ಸಾಂಬಾರು ಜೊತೆಗೆ ರೈಸ್ ತಿನ್ನೋಕೆ ಅಷ್ಟು ಇಷ್ಟನೂ ಪಡೋಂಗಿಲ್ಲ ಮನೆಯವರು. ಅದಕ್ಕಾಗಿ ನಾನು ಈ ಥರ ಚಿತ್ರಾನ್ನ, ಮಸಾಲ ರೈಸ್, ಪುಳಿಯೋಗರೆ ಆ ಥರ ಎಲ್ಲ ಮಾಡ್ತೀನಿ. ಅಥವಾ ಒಂದೊಂದು ಸತಿ ಪಲಾವ್ ಮಾಡ್ತೀನಿ. ಇದಕ್ಕೆ ನೋಡಿರಿ, ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಈರುಳ್ಳಿ ಟೊಮೆಟೊ ಅದನ್ನ ಹಾಕ್ಕೊಂಡೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಅರಿಶಿನ ಪುಡಿ ಮತ್ತು ಉಪ್ಪು, ಆಮೇಲೆ ಲಾಸ್ಟಿಗೆ ನಿಂಬೆಹಣ್ಣು ಇಟ್ಕೊಂಡು ಚೆಂದಾಗಿ ಫ್ರೈ ಮಾಡ್ಕೊಂಡ್ರೆ ಆತು. ಇದು ಹುಳಿ ರೆಡಿ ಆಗ್ತೈತಿ ಒಗ್ಗರಣೆದು. ಅದಾದಮೇಲೆ ಒಂದು ಸ್ವಲ್ಪ ಪಲ್ಯ ಬೇಯೋವರೆಗೂ ನಾನು ಸ್ವಲ್ಪ ಗ್ರೀನ್ ಟೀ ಅಥವಾ ಹೆಲ್ತಿ ಡ್ರಿಂಕ್ ಒಂದು ಸ್ವಲ್ಪ ಕುಡಿತೀನಿ. ಒಂದು ಗ್ಲಾಸ್ ನೀರು, ಬಿಸಿನೀರಾದರೂ ಕುಡಿತೀನಿ. ಅದ್ಯಾವುದು ಪೌಡ್ರ್ ಇರಲಿಲ್ಲ ಅಂದರೆ. ಸದ್ಯಕ್ಕೆ ಗ್ರೀನ್ ಟೀ ಬ್ಯಾಗ್ಸಿದ್ದು ಒಂದು ಬ್ಯಾಗ್ ಗ್ರೀನ್ ಟೀ ಹಾಕ್ಕೊಂಡು ನೀರೊಳಗೆ ಕುಡಿದಾದ್ಮೇಲೆ ಮತ್ತೆ ನೆಕ್ಸ್ಟ್ ನನ್ನ ಕೆಲಸ ಇಲ್ಲಿಂದ ಸ್ಟಾರ್ಟ್ ಆಗ್ತೈತಿ. ನೋಡಿರಿ, ಇವಾಗ ರೈಸ್ ಆಯಿತು. ಆಮೇಲೆ ಚಿತ್ರಾನ್ನಕ್ಕೆ ಒಗ್ಗರಣೆ ಮಾಡಿದೆ. ಅದೇ ಒಗ್ಗರಣೆಗೆ ನಾನು ಅವಲಕ್ಕಿನ ಕಲಿಸ್ತೀನಿ, ಅದು ಟಿಫಿನ್ ಮಾಡಿ ಹೋಗೋಕ್ಕಂಥೇಳಿ. ನಾನು ರೈಸ್ ಏನು ಮಾಡಿ ಇಟ್ಕೊಂಡಿದ್ದಲ್ಲ ಅದಕ್ಕೆ ರೈಸ್ ಕಲಿಸಿದೆ. ಹುಳಿಯಿಂದ ರೈಸ್ ಕಲಸಿ ಅದಾದಮೇಲೆ ಪಲ್ಯ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು ನೋಡಿರಿ. ಕ್ಲೀನಾಗಿ ಮಿಕ್ಸ್ ಮಾಡಿ ಇದನ್ನು ಆರಿಸ್ಬೇಕಲ್ಲ. ರೈಸು ಪೂರ್ತಿ ಬಿಸಿ ಬಿಸಿ ಆಗಿರೋಂಥದ್ದು ಬಾಕ್ಸಿಗೆ ಹಾಕೋಂಗಿಲ್ಲ ನಾನು. ಸ್ವಲ್ಪ ಬಿಸಿ ಹೋಗಾದ್ಮೇಲೆ ಬಾಕ್ಸಿಗೆ ಹಾಕ್ಬೇಕಂತೇಳಿ ಇವಾಗಲೇ ಕಲಸಿಟ್ಬಿಟ್ಟೇನಿ. ಅದಾದಮೇಲೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೋದು ಮರೆತಿದ್ದೆ. ಪಲ್ಯಕ್ಕಾಗಲಿ ಆಮೇಲೆ ಹುಳಿಗಾಗಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಕ್ಲೀನಾಗಿ ತಂದ ತಕ್ಷಣ ವಾಶ್ ಮಾಡಿ ಒಂದಿನ ನೈಟ್ ಫುಲ್ ಫ್ಯಾನಿಂದ ಗಾಳಿಗೆ ಒಣಗಿಸಿ ಬಾಕ್ಸ್ ಒಳಗೆ ಹಾಕಿ ಇಟ್ಟಿರ್ತೀನಿ. ಅದನ್ನು ಆರಾಮಾಗಿ ಯೂಸ್ ಮಾಡ್ಬೋದು ಅಂಥೇಳಿ. ಪೂರ್ತಿ ಒಣಗಾದ್ಮೇಲೆ ಬಾಕ್ಸಿಗೆ ಹಾಕಿ ಫ್ರಿಜ್ ಒಳಗೆ ಇಟ್ಟಿರ್ತೀನಿ. ಸೊ ಪಲ್ಯಕ್ಕೂ ಮತ್ತು ಹುಳಿಗೆ ಎರಡಕ್ಕೂ ಕೊತ್ತಂಬರಿ ಸೊಪ್ಪು ಹಾಕಿದೆ. ಯಾಕೋ ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ ಅಂದರೆ ಏನೋ ಇನ್ಕಂಪ್ಲೀಟ್ ಅನ್ನಿಸ್ತೈತೆ ನನಗೆ. ಅದೊಂಥರ ಟೇಸ್ಟು ಎಕ್ಸ್ಟ್ರಾ ಕೊಡ್ತೈತೆ ಅಂತ ಹೇಳ್ಬೋದು, ಫ್ಲೇವರ್. ಅದಾದಮೇಲೆ ಬಾಕ್ಸಿಗೆ ಮೊಸರನ್ನ ಹಾಕಿ ಮತ್ತು ವಾಪಸ್ ಫ್ರಿಜ್ ಒಳಗೆ ಮೊಸರನ್ನ ಇಟ್ಟು ಇನ್ನು ನೆಕ್ಸ್ಟ್ ಚಪಾತಿ ಹಿಟ್ಟು ಫುಲ್ ನೆನೆದಿರ್ತೈತಿ. ಇವಾಗ ಚಪಾತಿ ಹಿಟ್ಟನ್ನು ಚೆಂದಾಗಿ ಇನ್ನೊಂದು ನಾದ್ಕೊಂಡು ಇನ್ನೇನು ಚಪಾತಿ ಮಾಡಿದ್ರೆ ಆತು. ಫುಲ್ ಮಾರ್ನಿಂಗ್ ಲಂಚ್ ಬಾಕ್ಸ್ ರೆಡಿ ಆಗ್ತೈತಿ. ಇವಾಗ ನೋಡಿರಿ, ತವಾ ಬಿಸಿ ಇಟ್ಕೊಂಡಿನಿ. ಅಷ್ಟರೊಳಗೆ ಚಪಾತಿನ ನಾನು ಹಿಟ್ಟನ್ನು ನಾದ್ಕೊಂಡು
ಇನ್ನೊಂದು ಸತಿ ಚಪಾತಿ ಮಾಡೋಕೆ ರೆಡಿ ಮಾಡ್ಕೊತೀನಿ. ಒಂದು ಸತಿ ಎಷ್ಟು ಬೇಕೋ ಚಪಾತಿ ಅಷ್ಟು ನಾನು ಊದ್ಕೊಂಡು ಮಾಡಿಟ್ಬಿಡ್ತೀನಿ. ಮಾಡಿಟ್ಟು ಆಮೇಲೆ ಈಸಿಯಾಗಿ ಲಟ್ಟಿಸಿ ಬೇಯಿಸ್ಬೋದು. ಇವಾಗ ನೋಡಿರಿ ಬಾಕ್ಸ್ ನಾನು ಹಾಕಾಕತ್ತೀನಿ ಚಪಾತಿ. ಬೆಳಗ್ಗೆ ಒಂದು 12 ಚಪಾತಿ ಮಾಡಿದರೆ ಕರೆಕ್ಟ್ ಆಗ್ತಾವೆ. ಹಿಟ್ಟೇನಾದರೂ ಉಳ್ದಿತ್ತಂದ್ರೆ ನಾನು ಹೊರಗೆ ಇಡ್ತೀನಿ, ಫ್ರಿಜ್ ಒಳಗೆ ಇಡೋಂಗಿಲ್ಲ. ಹೊರಗೆ ಅಲ್ಯೂಮಿನಿಯಂ ಫಾಯಿಲ್ ಮೇಲ್ಗಡೆ ಹಾಕಿ ಹೊರಗೆ ಇಟ್ಟರೆ ಫ್ರೆಶ್ ಆಗಿರ್ತೈತಿ. ಅದನ್ನು ಮತ್ತೆ ಬೇಕಂದ್ರೆ ನಾವು ಬಿಸಿ ಬಿಸಿಯಾಗಿ ಯಾವಾಗಾದರೂ ಮಾಡ್ಕೊಂಡು ತಿನ್ಬೋದು, ಅಥವಾ ಮಕ್ಕಳು ಬಂದ ತಕ್ಷಣ ಮಾಡಿಕೊಡ್ಬೋದು. ಸೊ ಇವಾಗ ನೋಡಿರಿ ಚಿತ್ರಾನ್ನಕ್ಕೆ ಏನು ಕಲಸಿಟ್ಟಿದ್ನಲ್ಲ, ಚಿತ್ರಾನ್ನ ಫುಲ್ ಸ್ವಲ್ಪ ಬಿಸಿ ಎಲ್ಲ ಹೋಗೈತೆ. ಫುಲ್ ಬಿಸಿ ಬಿಸಿ ಆಗಿರುವಂಥ ರೈಸ್ ಆಗಲಿ ಯಾವುದೇ ಅಡುಗೆ ಆಗಲಿ ಬಾಕ್ಸಿಗೆ ಹಾಕ್ಬಿಡ್ರಿ. ಇದೇನು ಸ್ಟೀಲ್ ಬಾಕ್ಸ್ ಪರವಾಗಿಲ್ಲ, ಹಾಕ್ಬೋದು. ಆದರೂ ನಾನು ಹಾಕೋಂಗಿಲ್ಲ. ಸ್ವಲ್ಪ ಬಿಸಿ ಹೋದ್ಮೇಲೆ ನಾನು ಹಾಕ್ತೀನಿ. ಅದು ನೀವು ಪ್ಲಾಸ್ಟಿಕ್ ಬಾಕ್ಸ್ ಏನಾದರೂ ಯೂಸ್ ಮಾಡ್ತಿದ್ರೆ ಪೂರ್ತಿ ತಣ್ಣಗೆ ಮಾಡಿ ಹಾಕಬೇಕಾಕೈತಿ. ಬಿಸಿ ಬಿಸಿಯಾಗಿರುವಂಥ ಯಾವುದೇ ಐಟಮ್ ಆಗಲಿ ಪ್ಲಾಸ್ಟಿಕ್ ಒಳಗೆ ಹಾಕೋದು ಭಾಳ ಡೇಂಜರಸ್. ಸೊ ಅಷ್ಟರೊಳಗೆ ಪಲ್ಯನೂ ಫುಲ್ ರೆಡಿ ಆಗೈತೆ. ಆಫ್ ಮಾಡಿದ್ದೆ ಆಲ್ರೆಡಿ. ಸ್ವಲ್ಪ ನಾನು ಗ್ರೇವಿ ಥರ ಮಾಡ್ತೀನಿ ಪಲ್ಯ, ಸ್ವಲ್ಪ ರಸ ಪಲ್ಯ ಮಾಡ್ತೀನಿ. ನಾವೆಲ್ಲ ಹಾಕ್ತೇವಲ್ಲ ಮಸಾಲ, ನಮ್ಮದು ಮಸಾಲ ಖಾರ ಆಗಿರ್ಬೋದು ಅಥವಾ ಹುಚ್ಚೆಳ್ಳು ಪೌಡ್ರ್ ಆಗಿರ್ಬೋದು, ಅದನ್ನೆಲ್ಲ ಹಾಕ್ತೇವಲ್ಲ ಪೌಡ್ರುಗಳು. ಅದು ಗ್ರೇವಿ ನೀವು ಏನು ರುಬ್ಕೊಳ್ಳೋದೇ ಬೇಡ, ಅದು ತಾನೇ ಗ್ರೇವಿ ಆಗಿಬಿಡ್ತೈತಿ. ಅಷ್ಟು ಟೇಸ್ಟಿ ಆಕೈತಿ. ನಮ್ಮ ಉತ್ತರ ಕರ್ನಾಟಕ ಮಸಾಲೆ, ಆ ಮಸಾಲೆ ಇದ್ರೆ ಸಾಕು, ಯಾವುದು ರುಬ್ಕೊಳ್ಳೋ ಮಸಾಲೆನೇ ಬೇಕಾಗಿಲ್ಲ. ಹೆಲ್ದಿಯಾಗಿರುವಂಥ ಪಲ್ಯಗಳು ರೆಡಿ ಆಗ್ತವೆ. ಸೊ ನೋಡಿರಿ, ಒಂದು ಬಾಕ್ಸ್ ರೆಡಿ ಆಯ್ತು. ಚಪಾತಿ ಮತ್ತು ಪಲ್ಯ, ರೈಸ್ ಇಟ್ಟು ಬಾಕ್ಸ್ ಹಾಕಿದ್ರೆ ಆಯ್ತು. ಇದ್ರ ಜೊತೆಗೆ ನಾನು ಕುಕುಂಬರ್ ಆಮೇಲೆ ಕ್ಯಾರೆಟ್ ಏನಾರ ಇದ್ರೆ ಅದನ್ನು ಕಟ್ ಮಾಡಿ ಸಲಾಡ್ ಇಡ್ತೀನಿ. ಈಗ ನನ್ನ ಮಗನಿಗೂ ಒಂದು ಸ್ವಲ್ಪ ರೈಸ್ ಆಮೇಲೆ ಚಪಾತಿನೂ ಇಡಾಕ್ತೀನಿ. ಒಂದು ಚಪಾತಿ ರೋಲ್ ಮಾಡಿ ಇಡಾಕ್ತೀನಿ. ರೈಸು ಮತ್ತು ಚಪಾತಿ ಎರಡೂ ತಿಂದು ಬರಲಿ ಅಂಥೇಳಿ ಇಡಾಕತ್ತೀನಿ. ಸೊ ಕೆಳಗಿನದ್ರೊಳಗೆ ನಾನು ಚಪಾತಿ ಪಲ್ಯ ಮತ್ತು ರೋಲ್ ಮಾಡಿ ಇಟ್ಟೇನಿ. ಯಾಕಂದ್ರೆ ಅಲ್ಲಿ ತಿನ್ನೋಕೆ ಈಸಿ ಆಗಲಿ ಅಂಥೇಳಿ. ಮನ್ಯಾಗ ಟೈಮ್ ಇರ್ತೈತಿ, ಅಲ್ಲಿ ಟೈಮ್ ಇರೋಂಗಿಲ್ಲಲ್ಲ, ಅದಕ್ಕೆ ಈಸಿಯಾಗಿ ತಿಂದುಬಿಡ್ಲಿ ಅಂಥೇಳಿ ರೋಲ್ ಮಾಡಿಟ್ಟೆ. ಬಾಕ್ಸಿಗೇನೋ ಹಾಕ್ಬಿಡ್ಬೋದು ಅಡುಗೆ ಮಾಡಿ, ಆದರೆ ಈ ಸ್ನ್ಯಾಕ್ಸಿಗೆ ಏನು ಹಾಕಬೇಕು ಅನ್ನೋದು ನನಗಂತೂ ತಲೆಯೇ ತಿಳಿಯೋಂಗೇ ಇಲ್ಲ. ಆಮೇಲೆ ಫ್ರೂಟ್ಸ್ ಇಟ್ಟರೆ ಫ್ರೂಟ್ಸ್ ತಿನ್ನೋಂಗಿಲ್ಲ ಅಂತಾರೆ ಇವ್ರ ನನ್ನ ಮಕ್ಕಳಂತೂ. ಫ್ರೂಟ್ಸ್ ಲಿಮಿಟೆಡ್ ಫ್ರೂಟ್ಸ್, ಆ್ಯಪಲ್ ಆಮೇಲೆ ಆರೆಂಜ್ ಈ ಥರ ಮಾತ್ರ ತಿಂತಾರೆ. ಆಮೇಲೆ ಮ್ಯಾಂಗೋ ಈ ಥರ ತಿಂತಾರೆ. ಅದನ್ನೆಲ್ಲ ಬಾಕ್ಸಿಗೆ ಕಟ್ಟಕ್ಕೆ ಸರಿ ಹೋಗೋದಿಲ್ಲ ಅಂಥೇಳಿ ಕಟ್ಟಿರ್ತೀನಿ. ಬಟ್ ಇವಾಗ ಫ್ರೂಟ್ಸ್ ಖಾಲಿ ಆಗಿರೋದ್ರೆ ನನಗೂ ಹೋಗೋಕ್ಕಾಗಿಲ್ಲ ತರಕ್ಕೆ. ಫುಲ್ಲು ಮಳೆ ಅಂದ್ರೆ ಮಳೆ, ಹೊರಗೆ ಹೋದ್ರೆ ಸಾಕು ಫುಲ್ಲು ಮಳೆ. ಆಮೇಲೆ ಮನ್ಯಾಗ ಕೆಲಸ ಬಿಟ್ಟು ಹೋಗೋಕ್ಕೂ ಆಗಾಕತ್ತಿಲ್ಲ. ಸೊ ಇವಾಗ ನನ್ನ ಮಗಳಿಗೂ ಹಂಗೆ ಯಾವುದೇ ಪಲ್ಯ ಮಾಡಲಿ ನಾನೇನು ಮಾಡ್ತೀನಿ ಅಂದರೆ ಪಲ್ಯನ ಚಪಾತಿಗೆ ಹಾಕಿ ಅದಕ್ಕೆ ಸ್ವಲ್ಪ ಮಯೋನೀಸ್ ಹಾಕಿ ರೋಲ್ ಮಾಡಿ ಕಟ್ಬಿಡ್ತೀನಿ. ಆವಾಗ ತಿಂದು ಬರ್ತಾಳೆ ಸುಮ್ಮನೆ ರೋಲ್ನ. ಮಯೋನೀಸ್ ಸಿಗ್ತಿರ್ತೈತೆ ಬಾಯಾಗ ಅಂಥೇಳಿ ಜಾಸ್ತಿನೂ ಹಾಕೋದಿಲ್ಲ ಮಯೋನೀಸ್, ಸ್ವಲ್ಪ ಜಸ್ಟ್ ಗ್ರೇವಿ ಕ್ರೀಮಿ ಆಗಿರಲಿ ತಿನ್ನುವಾಗ ಅಂಥೇಳಿ ಹಾಕ್ತೀನಿ ಅಷ್ಟೇ. 2 ಚಪಾತಿ ಅವಳಿಗೆ ರೋಲ್ ಮಾಡಿ ಇಟ್ಟೆ. ಈ ಥರ ಇಟ್ಟರೆ ಸುಮ್ಮನೆ ಆರಾಮಾಗಿ ಈಸಿಯಾಗಿ ತಿಂದು ಬಂದುಬಿಡ್ತಾರೆ ಇಬ್ಬರು. ಇಲ್ಲ ಹಂಗೆ ಸುಮ್ಮನೆ ಪಲ್ಯ ಒಂದು ಕಡೆ ಚಪಾತಿ ಒಂದು ಕಡೆ ಕಟ್ ಮಾಡಿ ಹಾಕಿಟ್ರೆ ಅದು ಹಾಗೆ ವಾಪಸ್ ಬಂದಿರ್ತೈತೆ ಮನೆಗೆ ವಾಪಸ್ಸು. ಹಿಂಗಿಟ್ರೆ ಈಸಿಯಾಗಿ ಆರಾಮಾಗಿ ತಿಂದು ಬಂದುಬಿಡ್ತಾರೆ. ಇವಾಗ 3 ಲಂಚ್ ಬಾಕ್ಸ್ ರೆಡಿ ಆಯ್ತು ನೋಡಿರಿ. ಇವಾಗ ಆಗೈತಿ ಟೈಮ್ 7:30 ಮಾರ್ನಿಂಗ್. 7:30 ಅಂದ್ರೆ ಲಂಚ್ ಬ್ಯಾಗ್ ರೆಡಿ ಮಾಡಿ ಇಟ್ಬಿಡ್ತೀನಿ ನಾನು. ಅದಾದಮೇಲೆ ಅವ್ರನ್ನ ರೆಡಿ ಮಾಡಿ ಆಮೇಲೆ ಟಿಫಿನ್ ಮಾಡಿಸಿ ಕಳಿಸೋದು ಆಗಲೇ ಟೈಮ್ ಆಗಿಬಿಡ್ತೈತೆ ಅಷ್ಟೇ. ಅದಕ್ಕೆ ನನಗೆ ಟೈಮ್ ಬೇಕಾಗಿರ್ತೈತೆ. ಅದಕ್ಕೆ ಇದನ್ನ ಜಲ್ದಿ ಮಾಡಿ ನಾನು ರೆಡಿ ಮಾಡಿ ಇಟ್ಬಿಡ್ತೀನಿ. ಸೊ ನೋಡಿರಿ, ಬೆಳಗ್ಗೆ ಈ ಗಡಿಬಿಡಿ ಎಲ್ಲರ ಮನೆಯಾಗೂ ಇದ್ದಿದ್ದ, ಯಾರ್ಯಾರ ಮನ್ಯಾಗ ಮಕ್ಳು ಇರ್ತಾರೆ, ಆಫೀಸ್ಗೆ ಹೋಗೋರು ಎಲ್ಲರ ಮನೆಯಾಗೂ ಇದ್ದಿದ್ದ ಇದು ಬೆಳಗ್ಗೆ. ಬಟ್ ಸ್ವಲ್ಪ ಜಲ್ದಿ ಎದ್ದರೆ ಯಾವುದೇ ಗಡಿಬಿಡಿ ಆಗೋಂಗಿಲ್ಲ. ಸೊ ಆರಾಮಾಗಿ ಮಾಡ್ಕೊಬೋದು. ನಾನು ಆರಾಮಾಗೆ ಮಾಡ್ತೀನಿ ಸ್ವಲ್ಪ ಜಲ್ದಿ ಎದ್ದು. ಅದಾದಮೇಲೆ ಈ ಬಾಕ್ಸ್ ಕಟ್ಟಿಟ್ಬಿಟ್ರಿ ಏನು ಟೆನ್ಷನ್ ಏನಿಲ್ಲ. ಅವ್ರಿಗೆ ರೆಡಿ ಮಾಡಿ ಟಿಫಿನ್ ಮಾಡಿಸೋದು ಕಳಿಸೋದು ಅಷ್ಟೇ. ಸೊ ಇವಾಗ ನೋಡಿರಿ 3 ಲಂಚ್ ಬ್ಯಾಗ್ ರೆಡಿಯಾಗಿ ಹೊರಗೆ ಹೋಗಿ ಇಟ್ಬಿಟ್ರೆ ಒಬ್ಬೊಬ್ಬರು ತೊಗೊಂಡು ಹೋಗ್ತಾರವ. ಸೊ ಇವಾಗ ನನ್ನ ಮಗನ ಎಬ್ಬಿಸಿ ಅವ್ನು ಬಾತ್ರೂಮಿಗೆ ಕಳಿಸಿ ಅವ್ನು ರೆಡಿ ಮಾಡೋದು ದೊಡ್ಡ ಟಾಸ್ಕ್. ಈ ಟಾಸ್ಕ್ಗಳು ನೆಕ್ಸ್ಟ್ ಕಂಟಿನ್ಯೂ ಆಗ್ತಾವೆ. ಇವಾಗ ನೋಡಿರಿ ನಮ್ಮ ಮನೆಯವ್ರು ರೆಡಿ ಆದ್ರೆ ಫಸ್ಟ್ ಹೋಗೋದು ಅವ್ರಿಗೆ ಫಟಾಫಟ್ ಅಂಥೇಳಿ ಮತ್ತು ಟಿಫಿನ್ ಮಾಡ್ಕೊಡ್ಬೇಕೀಗ. ಅವಲಕ್ಕಿನ ನೆನೆಸಿಟ್ಟಿದ್ದೆ ಆಲ್ರೆಡಿ ನಾನು, ಆವಾಗ ಬಾಕ್ಸ್ ಕಟ್ಟುವಾಗ ನೆನೆಸಿಟ್ಟಿದ್ದೆ. ಆಮೇಲೆ ಪಲ್ಯ ಮಾಡಿದ್ನಲ್ಲ ಹುಳಿ, ಅದಕ್ಕೆ ಚಿತ್ರಾನ್ನನೂ ಕಲಸಿ ಬಾಕ್ಸಿಗೆ ಹಾಕಿದೆ. ಆಮೇಲೆ ಅದು ಹುಳಿಗೆ ಇದು ಅವಲಕ್ಕಿನೂ ಕಲಸಿ ಹಾಕ್ಬಿಟ್ರೆ ಆತು, ಟಿಫಿನ್ ರೆಡಿ ಆಕೈತಿ. ನನ್ನ ಮಗ ಚಪಾತಿನ ತಿಂದು ಹೋಗೋ, ನಾ ಏನು ಮಾಡಿರ್ತೀನಿ ಅದನ್ನ ತಿಂದು ಹೋಗೋಕೆ ಅವನಿಗೆ ಅಭ್ಯಾಸ ಮಾಡೀನಿ. ಯಾಕಂದ್ರೆ ಮತ್ತು ಅವನು ಒಂದು ವೆರೈಟಿ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ನೆಕ್ಸ್ಟ್ ಮುಂದೂ ಅವ್ನು ಕಂಟಿನ್ಯೂ ಆಗಿ ಅದು ಅಭ್ಯಾಸ ಬೆಳ್ಕೊಳ್ಳಿ. ಏನು ಮಾಡಿರ್ತಾರೆ ಅದನ್ನ ತಿಂದು ಹೋಗುವಂಥ ಅಭ್ಯಾಸ ಬೆಳೀಲಿ ಅಂಥೇಳಿ ಅವನಿಗೆ ಏನು ಚಪಾತಿ ಮಾಡಿದರೆ ಚಪಾತಿ ಹಾಕ್ಕೊಡ್ತೀನಿ, ರೈಸ್ ಮಾಡಿದರೆ ರೈಸ್ ಹಾಕ್ಕೊಡ್ತೀನಿ, ಅವನು ಅದನ್ನ ತಿಂದು ಹೋಗ್ತಾನೆ. ಇವ್ರಿಗೆ ಮಾತ್ರ ಬೇರೆ ಟಿಫಿನ್ ಮಾಡಿಕೊಡ್ಬೇಕು. ಟಿಫಿನ್ ಕೊಟ್ಟು ಬಂದ ತಕ್ಷಣ ನಾನು ಡೈರೆಕ್ಟಾಗಿ ಬಂದು ಟೀಗೆ ಇಡ್ತೀನಿ. ಟೀ ಒಂದು ಕೊಟ್ಬಿಟ್ರೆ ಆತು ನೋಡಿರಿ ನನ್ನ ಕೆಲಸ ಮಾರ್ನಿಂಗ್ ಕುಕ್ಕಿಂಗ್ದು.
ಸೊ ಇದಾಗಿತ್ತು ನೋಡಿರಿ ಇವತ್ತಿನ ಮಾರ್ನಿಂಗ್ ಲಂಚ್ ಬಾಕ್ಸ್ ರೂಟೀನ್. ಇವತ್ತಿನ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಸಿಗ್ತೇನೆ ರೀ ಮತ್ತೊಂದು ಬ್ಲಾಗ್ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.